ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕಳೆದ ಬಾರಿ ನಡೆದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಒಂದು A2 ಸೀರೀಸ್ ನಿಂದ ಮೊದಲ 5 ಪ್ರಶ್ನೆಗಳು ಮ್ಯಾಥಮೆಟಿಕಲ್ ರೀಸನಿಂಗ್ ಗೆ ಸಂಬಂಧಪಟ್ಟಂತ 5 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರಿಪರೇಷನ್ ಗೆ ನೀವು ಹೆಚ್ಚಿನ PYQ ಸಾಲ್ವ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸುಮಾರು 5ರಿಂದ 6 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿಕೊಂಡಿದ್ದೆ, ಅದರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಲಿದೆ. ಸೊ ಇದ್ರ ಜೊತೆಗೆ ಕೆಎ ಪ್ರಕಾರ ಅಕ್ಟೋಬರ್ 11 ಕೆಸೆಟ್ ಎಕ್ಸಾಮಿನೇಷನ್ ನಡೆಯೋದಿದೆ. ಸೊ ಇವಾಗಲೇ ಪ್ರಿಪರೇಷನ್ ಅನ್ನು ಆರಂಭ ಮಾಡಬೇಕು, ಮತ್ತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ನೋಟಿಫಿಕೇಶನ್ ಆಗೇ ಆಗುತ್ತೆ. ಸೊ ಇದ್ರ ಜೊತೆಗೆ ಕೆಸೆಟ್ 2026 ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಗಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ, ನೋಟ್ಸ್ ಅನ್ನ ಕೊಡ್ತೀವಿ, ಮತ್ತೆ 5000+ MCQs PDF ಅನ್ನ ನೀಡ್ತಾ ಇದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಜೊತೆಗೆ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ, ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ. ಇದಕ್ಕೂ ಕೂಡ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನಿಂದ ಕೂಡ ಜಾಯ್ನ್ ಆಗ್ಬೋದು. ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ, ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋವಿಂಗ್ ಸೀರೀಸ್? ಸೊ ಹಿಯರ್ ZBIJ WDKL TGMN QKOP. So here the series, it is the given series here, so we need to find the next series. ಸೊ ಇಲ್ಲಿ ಸರಣಿಯನ್ನ ಕೊಟ್ಟಿದ್ದಾರೆ, ZBIJ WDKL TGMN QKOP. ಸೊ ಮುಂದೆ ಬರುವ ಸರಣಿಯನ್ನ ಕಂಡುಹಿಡಿಯಬೇಕು. ಸೊ ಹಿಯರ್ ಜಸ್ಟ್ ಇಫ್ ಯು ಫಾಲೋ ದ ಪ್ಯಾಟರ್ನ್, ಸೊ ಹಿಯರ್ ಫಸ್ಟ್ let us find the relationship between Z and W. So Z to W, so here -3. ಸೊ ಇಲ್ಲಿ Z ನಿಂದ W ಗೆ ಬರಬೇಕಾದ್ರೆ -3 ಮಾಡಿದ್ದಾರೆ. ಇನ್ ದ ಸೇಮ್ ವೇ W to T, the difference is W to T, again the difference is 3 only, -3. In the same way T to Q, T to Q, again it is third, so -3. In the same way Q to Q -3 will be N. So next alphabet is N. So now from B to D, so B to D plus 2, next D to G, D to G is +3, then G to K, G to K is +4, next K to next alphabet will be +5, 1 2 3 4 5. So next alphabet is P. So next I to K, so next so here, so first two alphabets are N and P. Next I to K, I to K +2, K to M, same +2, M to O +2. So next is Q, NPQ. Next is J to L, J to L +2, L to P, sorry, J to L +2, L to N, L to N is again +2, N to P +2, P to R +2, NPQR. So here option 1 NPQR is the correct answer. So ಇಲ್ಲಿ NPQR ಸರಿಯಾದ ಉತ್ತರ ಆಗಿದೆ. So question number 2 is, in a certain language copy is written as 315655, then how will T be written in the same language? ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿಯನ್ನ 315655 ಅಂತ ಬರೆದ್ರೆ ಅದೇ ಭಾಷೆಯಲ್ಲಿ T ಅನ್ನ ಯಾವ ರೀತಿ ಬರಿತೀವಿ?
ಸೊ ತುಂಬಾ ಸರಳವಾಗಿರೋ ಪ್ರಶ್ನೆ ಇದೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಸಿ ಥರ್ಡ್ ಅಲ್ಫಾಬೆಟ್ ಆಗಿರೋದ್ರಿಂದ 3 ಅಂತ ಬರ್ತಿದ್ದಾರೆ. ಓ 15th alphabet, so it is the value is 15. F is 6th alphabet, same 6 is given. E is 5th alphabet, 5 is given. In the same way, T is 20th alphabet, so T is written as 20. E is 5th alphabet, it is written as 5. A is first alphabet, it is written as 1. 2051. So the right answer is option 3, 2051, not option 1. Option 3, 2051 is the right answer. Next, question number 3. A car covers a certain distance at a speed of 50 km in 6 hours. To cover the same distance 4 hours, it must travel at a speed of. ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನ ಕ್ರಮಿಸ್ತಾ ಇದೆ. 4 ಗಂಟೆಗಳಲ್ಲಿ ಅದೇ ದೂರವನ್ನ ಕ್ರಮಿಸಲು ಅದು ಯಾವ ವೇಗದಲ್ಲಿ ಕ್ರಮಿಸಬೇಕಾಗುತ್ತೆ? 4 options are given. So here let us calculate. First let us find the distance. Here the speed is given. Car is going at the speed of 50 km. So car ಇಲ್ಲಿ 50 km ಪ್ರತಿ ಗಂಟೆಗೆ ಚಲಿಸ್ತಾ ಇದೆ. Next, time is given. So 6 hours time is given. ಸಮಯವನ್ನ ಕೊಟ್ಟಿದ್ದಾರೆ 6 hours. So then to cover the same distance 4 hours, it must travel at speed of. ಸೊ ಹಾಗಾದ್ರೆ ಮೊದಲದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಅಂತ ಕಂಡುಹಿಡಬೇಕು. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಆಸ್ ವಿ ಆರ್ ನೋ ಸ್ಪೀಡ್ ಇಂಟು ಟೈಮ್. ಸೊ ಸ್ಪೀಡ್ is also given 50, time is also given 6, so it will cover 300 km. ಸೊ ಅಂದ್ರೆ ಕಾರು 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 6 ಗಂಟೆಗಳ ಕಾಲ ಚಲಿಸಿದ್ರೆ ಅದು ಒಟ್ಟು 300 ಕಿಲೋಮೀಟರ್ ಚಲಿಸ್ತಾ ಇದೆ. The speed of the car is 50 kilometers and the time is 6 hours, so it will cover 300 kilometers. Then in order to cover 300 kilometers, what will be the speed of the car? ಹಾಗಾದ್ರೆ ಈ 300 ಕಿಲೋಮೀಟರ್ ಚಲಿಸಬೇಕಾದ್ರೆ ಕಾರಿನ ವೇಗ ಎಷ್ಟಿರಬೇಕು? So now to cover the same distance in 4 hours, so ಅದೇ 300 kilometers ಅನ್ನ ಅದು 4 hours ನಲ್ಲಿ ರೀಚ್ ಆಗಬೇಕು. ಅಂದ್ರೆ ಎಷ್ಟು ಸ್ಪೀಡ್ ನಲ್ಲಿ ಕಾರ್ ಹೋಗಬೇಕು? So in order to cover 300 kilometers in 4 hours, the speed of the car will be, so distance divided by time, that is 300 divided by 4, 75. Easy. The right answer is option 4, 75 is the correct answer. Question number 4. If an amount doubles itself at compound interest in 4 years, then which of the following are correct? It takes 8 years to make the amount 4 times of itself. It takes 12 hours to make the amount 8 times of itself. It takes 16 years to make the amount 16 times of itself. It takes 20 years to make the amount 32 times of itself. 4 ವರ್ಷಗಳಲ್ಲಿ ಒಂದು ಮೊತ್ತ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಡಬಲ್ ಆಗ್ತಾ ಇದೆ, ದ್ವಿಗುಣ ಆಗ್ತಾ ಇದೆ. ಹಾಗಾದ್ರೆ ಯಾವುದು ಸರಿಯಾಗಿದೆ? ಆಪ್ಷನ್ ಎ, ಆ ಮೊತ್ತ ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷ ಬೇಕು. ಆಪ್ಷನ್ ಬಿ, ಆ ಮೊತ್ತ 8 ಪಟ್ಟು ಹೆಚ್ಚಾಗಲು 12 ವರ್ಷ ಬೇಕು. ಆ ಮೊತ್ತ 16 ಪಟ್ಟು ಹೆಚ್ಚಾಗಲು 16 ವರ್ಷ ಬೇಕು. ಆ ಮೊತ್ತ 32 ಪಟ್ಟು ಹೆಚ್ಚಾಗಲು 20 ವರ್ಷ ಬೇಕು. ಸೊ ಲೆಟ್ us try to find here. So here, as we all know that the amount doubles itself at compound interest in 4 years. So the compound interest formula, A is equal to P plus 1 plus R raised to T. So where P stands for principal, R stands for rate of interest, T is time. So ಈ ಒಂದು ಸೂತ್ರ ನಮಗೆ ನೆನಪಿಟ್ಕೊಳ್ಳಬೇಕು. ಇದು ಕಾಂಪೌಂಡ್ ಇಂಟ್ರೆಸ್ಟ್ ನ ಫಾರ್ಮುಲಾ ಆಗಿದೆ. is equal to P into 1 plus R raised to T. ಸೊ ಹಾಗಾದ್ರೆ ಇಲ್ಲಿ ಏನು ಹೇಳಿದ್ದಾರೆ? ಅಮೌಂಟ್ ಡಬಲ್ಸ್ ಅಂತ ಹೇಳಿದ್ದಾರೆ. ಸೊ ರೈಟ್, ಸೊ ಹಿಯರ್, ಸೊ A is equal to P into 1 plus R raised to T ಇದೆ. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ಸೊ ಇದನ್ನ ಆಮೇಲೆ ಬಿಡಿಸೋಣ. ಸೊ ಇನ್ ಗಿವನ್ ಇಕ್ವೇಶನ್ is A is equal to P into 1 plus R raised to T. ಸೊ ಹಾಗಾದ್ರೆ ಸೊ ಇವಾಗ ಇದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಅಮೌಂಟ್ ಡಬಲ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ P ಇದ್ದಲ್ಲಿ ನಾವೇನ್ ಬರಿತೀವಿ? 2P ಅಂತ ಎ ಜಾಗದಲ್ಲಿ ಇದು ಪ್ರಿನ್ಸಿಪಲ್ ಅಮೌಂಟ್ ಆಗಿರೋದ್ರಿಂದ ಎ ಜಾಗದಲ್ಲಿ 2P ಅಂತ ಬರಿತೀವಿ. ಮುಂದೆ ಸೇಮ್ P plus 1 plus R raised to 4
ಯಾಕಂತಂದ್ರೆ 4 years ತೆಗೆದುಕೊಳ್ತಾ ಇದೆ. ಟೈಮ್ ಇದ್ದಲ್ಲಿ ನಾವು 4 ಅನ್ನ ಬರಿತೀವಿ. We write 4 in place of t. So then it will become here pp will get cancelled. Then remaining will be 2 is equal to 1 plus r raised to 4. 1 plus r raised to 4. So now ಸೇಮ್ ಇಕ್ವೇಶನ್ ಅನ್ನು ಯೂಸ್ ಮಾಡಿ ಇದು ಟ್ರೂ ನಾ ಅಂತ ಕಂಡುಹಿಡಬೇಕು ಎಲ್ಲ ಆಪ್ಷನ್ಸ್. ಆಪ್ಷನ್ ಎ, ಇಟ್ ಟೇಕ್ಸ್ 8 years to make the amount 4 times itself. So now the equation is 2 is equal to 1 plus r raised to 4. So now your option is it takes 8 years to make the amount 4 times. So 8 years. So 2 in here the time is 4. So now it takes 8 years to make the amount 4 times of itself. So in order to make it 8, so just we'll multiply with 2. So 1 plus r raised to 4 as it is multiplied by 2. So this side we are multiplying with 2 means this side also will multiply with 2. So it will become 2 square. So 2 square into 2 square it will become 4. Then 1 plus r as it is 4 plus 2 will be 8. So hagadre then here 8 years, it will take 8 years to double the amount 4 times. So option A is true. So ಅಂದ್ರೆ 8 ವರ್ಷಗಳಲ್ಲಿ ಆ ಒಂದು ಅಮೌಂಟ್ ಏನಾಗ್ತಾ ಇದೆ 4 ಪಟ್ಟು ಹೆಚ್ಚಾಗ್ತಾ ಇದೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ನಲ್ಲಿ 4 ಬಂತು, ಟೈಮ್ ಟಿ ನಲ್ಲಿ 8 ಬಂತು. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಏನಿದೆ, ಇಟ್ ಟೇಕ್ಸ್ 12 years to make the amount 8 times. So now again same equation 2 is equal to 1 plus r raised to 4. So here 12 years to make the amount 8 times ಅಂತಿದ್ದಾರೆ. ಸೊ ಇವಾಗ 12 ಮಾಡಬೇಕು. 2 ಅನ್ನ 3 times ಮಲ್ಟಿಪ್ಲೈ ಮಾಡಿದ್ರೆ 2 into 2 into 2. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 12 ಬರುತ್ತೆ. ಸೊ ಈ ಸೈಡ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ 1 plus r raised to 4 as it is. So ಇದನ್ನ 12 ಮಾಡಲು multiplied by 3 ಮಾಡ್ತೀವಿ. So 2 into 2 into 2 it will become 8. So 1 plus r as it is 4 into 12, 4 into 3 12. So now 8 times in 12 years. T ದಲ್ಲಿ ಟೈಮ್ ನಲ್ಲಿ 12 ಬಂದಿದೆ, ಪ್ರಿನ್ಸಿಪಲ್ ನಲ್ಲಿ 8 ಬಂದಿದೆ. ಸೊ ಹಾಗಾಗಿ ಆಪ್ಷನ್ ಬಿ is also correct. In the same way option C, it takes 16 years to make the amount 16 times. So same equation 2 is equal to 1 plus r raised to 4. So ಇಲ್ಲಿ 16 ಬರಬೇಕು. ಹಾಗಾಗಿ 1 plus r raised to 4 multiplied by ಅಂದ್ರೆ ಹೋಲ್ ದ ಸ್ಕ್ವೇರ್ 4 ಮಾಡ್ತಾ ಇದ್ದೀವಿ. 4 into 4 16 ಆಗುತ್ತೆ. ಸೊ ಈ ಕಡೆ 2 raised to 4 ಅಂದ್ರೆ 2 ಅನ್ನ 4 ಸಲ ಮಲ್ಟಿಪ್ಲೈ ಮಾಡಿದಾಗ ಅಗೇನ್ 16. ಸೊ ಆಪ್ಷನ್ ಸಿ ನು ಕೂಡ ಸರಿಯಾಗಿದೆ. ಆಪ್ಷನ್ ಡಿ 20 years 32 times. ಸೊ 2 is equal to 1 plus r raised to 4 ಬರ್ತಾ ಇದೆ. ಸೊ ಇದನ್ನ 20 ಮಾಡಲು ಹೋಲ್ ದ ಸ್ಕ್ವೇರ್ 5 ಅಂದ್ರೆ 1 plus r raised to 4 raised to 5, 4 into 5 20 ಆಗ್ತಾ ಇದೆ. ಈ ಕಡೆನು 2 raised to 5 ಮಾಡಿದ್ರೆ 32 ಬರ್ತಾ ಇದೆ. ಸೊ 32 times in the year 20. ಸೊ ಟೈಮ್ ದಲ್ಲಿ 20 years ಬರ್ತಾ ಇದೆ, ಪ್ರಿನ್ಸಿಪಲ್ ನಲ್ಲಿ 32 ಟೈಮ್ಸ್ ಬರ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಕೂಡ ಸರಿಯಾಗಿದೆ. ಸೊ ಆಪ್ಷನ್ 1 is correct. A, B, C and D all are correct. So now question number 5. A library has an average of 400 visitors on Sundays and 100 visitors on the other days. The average number of visitors per day in a month of 30 days beginning with a Saturday is. ಒಂದು ಗ್ರಂಥಾಲಯದಲ್ಲಿ ಭಾನುವಾರಗಳಂದು ಸರಾಸರಿ 400 ವಿಸಿಟರ್ಸ್ ಬರ್ತಾ ಇದ್ದಾರೆ, ಬೇರೆ ದಿನಗಳಂದು 100 ವಿಸಿಟರ್ಸ್ ಬರ್ತಾ ಇದ್ದಾರೆ. ಹಾಗಾದ್ರೆ ಒಂದು ತಿಂಗಳು ಶನಿವಾರದಿಂದ ಪ್ರಾರಂಭವಾಗ್ತಾ ಇದ್ದಾವೆ, ಆ ತಿಂಗಳಿನಲ್ಲಿ 30 ದಿನಗಳಿದಾವೆ. ಹಾಗಾದ್ರೆ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ವಿಸಿಟರ್ ಸಂಖ್ಯೆ ಎಷ್ಟು? ಸೊ ಇನ್ ಲೈಬ್ರರಿ every Sunday 400 visitors are going to visit the library. Then 100 visitors are visiting on other days. Then in a month there are 30 days and the month is beginning with Saturday. Then what is the average number of visitors per day in a month in 30 days and which is starting with Saturday? So ಇಲ್ಲಿ ನೋಡೋಣ.
ಮಂತ್ 30 ಡೇಸ್ ಅಂತ ಕೊಟ್ಟಿದ್ದಾರೆ, 30 ಡೇಸ್ ಅಂಡ್ ಇಟ್ ಈಸ್ ಸ್ಟಾರ್ಟಿಂಗ್ ವಿತ್ ಸ್ಯಾಟರ್ಡೆ. ಸೊ ನಾವು ಸ್ಟೆಪ್ 1 is we need to count the days ಅನ್ನ ಲೆಕ್ಕ ಮಾಡಬೇಕು. ಡೇ 1 ಸ್ಯಾಟರ್ಡೆ, ಹಾಗಾದ್ರೆ ಡೇ 2 ಸಂಡೇ, ದೆನ್ 7 days. Yes or no? In a week there are 7 days. Sundays falls on 2, 9, 16, 23, 30. These are the Sundays. So now total number of Sundays are in a month are 5. So what to 5 Sundays away, and the number of visitors on Sunday is 100. So 100 into 5. Total days are total days are 30. Total days are 30. In that only 5 there are 5 Sundays. 30 ದಿನಗಳಿದಾವೆ, ಅದರಲ್ಲಿ 5 ಸಂಡೇ ಇದಾವೆ. ಸೊ ಹಾಗಾಗಿ ಸೊ ಇಲ್ಲಿ ಸಂಡೇ ವಿಸಿಟ್ ಮಾಡೋರ ಸಂಖ್ಯೆ ಏನಾಗುತ್ತೆ ಅಂತಂದ್ರೆ ಸಂಡೇ ಇಸ್ ಈಕ್ವಲ್ ಟು 5 into 400. ಏಕಂತಂದ್ರೆ ಸಂಡೇ ಎಷ್ಟು ಜನ ಬರ್ತಾ ಇದ್ದಾರೆ, 400 ಜನ ಬರ್ತಾ ಇದ್ದಾರೆ. ಸೊ ಒಟ್ಟು ಸಂಡೇ ಎಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ 2000. ಸಂಡೇ ಬರುವವರ ಸಂಖ್ಯೆ, ದ ವಿಸಿಟರ್ಸ್ ಆನ್ ಸಂಡೇ ಆರ್ 2000. Then other days, so in other days total days are 30, Sundays are 5. So 30 minus 5, remaining days are 25. So now, and in other days visitors are 100 per day. So now 25 into 100, 2500. So now total number of visitors 2000 on other days, 2000 on Sundays, 2500 on other days. So plus 4500, and the average is simple. 30 days are there in a month, so 4500 divided by 3, so it will become 150. So higagi the right answer is option 2, 150 is the correct answer. ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಬಯಸಿದ್ದೀನಿ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಆರಂಭವಾಗಿರುವ ಪೇಪರ್ 1 ಕೋರ್ಸ್ ಅನ್ನ ಜಾಯಿನ್ ಆಗಿ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಮಾಕ್ ಟೆಸ್ಟ್, ನೋಟ್ಸ್, PYQs, ಮಾಡೆಲ್ ಕ್ವಶನ್ ಪೇಪರ್ಸ್, 5000 ಪ್ಲಸ್ MCQs PDF ಎಲ್ಲವನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಪೇಪರ್ 2 ಗಾಗಿ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.